ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 30ನೇ ತಾರೀಕು ಶನಿವಾರ ಬಳ್ಳಾರಿ ನಗರದಲ್ಲಿ 22ನೇ ವಾರ್ಡು 9ನೇ ಕ್ರಾಸ್ನಲ್ಲಿ ನಡೆದಂಥ ಗೋವುಗಳ ರುಂಡಗಳನ್ನು ಕತ್ತರಿಸಿರುವಂಥ ಬಿಸಾಡಿರುವಂಥ ಹಗರಣವನ್ನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ವಿಷಯ ತಮಗೆಲ್ರಿಗೂ ಗೊತ್ತಿರುವಂತೆ ಯಾವ ಹಿಂದೂಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ, ಹಿಂದೂಗಳ ಭಾವನೆಗಳಿಗೆ ನೋವನ್ನು ಉಂಟು ಮಾಡುವಂಥ ರೀತಿಯಲ್ಲಿ, ಹಿಂದೂಗಳನ್ನು ಸಹಿಸದೆ ಮಾಡಿರುವಂಥ ಕೃತ್ಯವನ್ನು ಎಸಗಿರುವಂಥ ದುಷ್ಕರ್ಮಿಗಳು ಯಾರು ಇದ್ದಾರೆ, ಅವತ್ತು ರಸ್ತೆಯಲ್ಲಿ 2 ಹಸು ರುಂಡಗಳನ್ನು ಕತ್ತರಿಸಿ, ನಿಮಗೆ ಗೊತ್ತಿರಲಿ, ಬರೀ ಹಸು ರುಂಡಗಳ ಜೊತೆಯಲ್ಲಿ ಹಸುಗಳ ಚರ್ಮವನ್ನು, ಮುಖ ಇರಕ್ಕಿರುವಂಥ ಚರ್ಮವನ್ನು ಕೆತ್ತಿರುವಂಥದ್ದು. ಆ ದುರ್ಘಟನೆ ನಡೆದಿರುವಂಥದ್ದು ಬಹಳ ನೋವಿನ ಸಂಗತಿ ಬಳ್ಳಾರಿಯಲ್ಲಿ. ಇದರಲ್ಲಿ ವಿಶೇಷವಾಗಿ ಬಳ್ಳಾರಿಯ ಜನ, ಆ ವಾರ್ಡಿನ ಜನ ಎಲ್ಲರೂ ಪ್ರತಿಭಟನೆಗೆ ರಸ್ತೆಗೆ ಬಂದಿದ್ದಾರೆ. ಪ್ರತಿಭಟನೆಗೆ ಬಂದಾಗ ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಯವರು, ನಾವು ಎಲ್ಲರೂ ಸೇರ್ಕೊಂಡು ನೋಡಿದರೆ 2 ಹಸುಗಳ ರುಂಡಗಳನ್ನು ಯೂರಿಯಾ ಚೀಲದಲ್ಲಿ ಬಿಸಾಡಿದ್ದಾರೆ. ಇದನ್ನು ನೋಡಿ ಅರ್ಧ ಗಂಟೆಯಲ್ಲಿ ಎಲ್ಲರೂ ಕೂಡ ಜನ ಸೇರ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯವರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಬಂದು, ಇಲ್ಲ ಇದನ್ನು ನಾವು ತೊಗೊಂಡೋಗ್ತೀವಿ ಅಂತಂಥೇಳಿ ಶುರು ಮಾಡಿದರು. ಅಲ್ಲಿ ಆ ಜನ ಬಿಡಲಿಲ್ಲ. ಇದನ್ನು ನಾವು ಹಿಂದೂ ಸಂಪ್ರದಾಯದಂತೆ ನಾವೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತಂಥೇಳಿ ಜನ ಆಗ್ರಹಕ್ಕೆ ಬಂದರು. ಇದನ್ನು ನೋಡಿದಂಥ ಮಹಾನಗರ ಪಾಲಿಕೆಯವರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು, ಪೊಲೀಸ್ ಇಲಾಖೆಯವರು ಅಲ್ಲೆಲ್ಲ ಬಂದ ತಕ್ಷಣವೇ, ಇಲ್ಲ ನೀವು ಒಂದು ಕೆಲಸ ಮಾಡಿ, ಇದನ್ನು ನೀವು ಅಂತ್ಯ ಸಂಸ್ಕಾರ ಮಾಡಬೇಡ್ರಿ, ಪೋಸ್ಟ್ ಮಾರ್ಟಮ್ ಮಾಡಿ ನಾವು ನಿಮಗೆ ಕೊಡ್ತೀವಿ, 3 ಗಂಟೆ ನಂತರ ನೀವು ಮಾಡ್ಕೊಳ್ರಿ ಅಂತಂತೇಳಿ ಜನರಿಗೆ ಹೇಳೋಗಿರುವಂಥ ಮಾತಿದು. ಕೊನೆಗೆ ಇದನ್ನು ಪೊಲೀಸ್ ಇಲಾಖೆಯವರು ಪೋಸ್ಟ್ ಮಾರ್ಟಮ್ ಮಾಡಿ ಪಶು ಆಸ್ಪತ್ರೆಯಲ್ಲಿ, ನಿಮಗೆ ಗೊತ್ತಿರಲಿ, ಅವರು ಇದ್ದಕ್ಕಿದ್ದಂತೆ ಯಾವ ಮಾತನ್ನು ಕೊಟ್ಟಿದ್ದರು ಸಾರ್ವಜನಿಕರಿಗೆ, ಅದನ್ನು ಮಾತನ್ನು ಮೀರಿ ಅವರೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಗಾಂಧಿನಗರ ಪೊಲೀಸ್ ಸ್ಟೇಷನ್ನ CPI ಅವರು ಅದನ್ನು ತಗೊಂಡು ಏಕಾಏಕಿ ಗಾಡಿಯಲ್ಲಿ ಹಿಂದಿನ ಡೋರಿಂದ ಹೊರಟೋದ್ರು. ಅವರು ಇದನ್ನು ವಿರೋಧಿಸಿದ್ರು. ಜನ ಪ್ರತಿಭಟನೆ ಕೂತರು, ಇದು ಯಾವುದೇ ಕಾರಣಕ್ಕೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂತೇಳಿ. ದುರಂತ ಏನಂತಂತ ಹೇಳಿದರೆ, ಯಾರು ನಾವು ಪ್ರತಿಭಟನೆಗೆ ಜನ ಕೂತಿದ್ರು, ನಾವು ಕೂತಿದ್ವಿ, ನಿಮ್ಗೆ ಗೊತ್ತಿಲ್ಲ, ಜನರ ಜೊತೆಗೆ ನಾವು ನಿಂತಿದ್ವಿ, ಅಂಥ ಜನರ ಜೊತೆ ಮೇಲೆ BJPಯ ಕಾರ್ಯಕರ್ತರು ಮತ್ತು ಪರಿವಾರದ ಕಾರ್ಯಕರ್ತರ ಮೇಲೆ 11 ಜನರ ಮೇಲೆ ಕೇಸನ್ನು FIR ದಾಖಲು ಮಾಡಿದ್ದಾರೆ. ರಾತ್ರಿ ನಾವು ಹೇಳಿದ್ದೇನು, ಯಾರು ಕತ್ತರಿಸಿದ್ದಾರೆ, ಹಸುಗಳ ರುಂಡಗಳನ್ನು ಕತ್ತರಿಸಿದ್ದಾರೆ ಅಂಥವ್ರನ್ನ ಹಿಡಿದು ಶಿಕ್ಷೆಗೊಳಗಾಗಿ ಅಂತೇಳಿ ನಾವು ಕೇಳಿದರೆ, ಅವ್ರು ಮಾಡಿದ್ದೇನಪ್ಪ ಅಂತಂತ ಹೇಳಿದ್ರೆ ನಮ್ಮ BJP ಅವ್ರ ಮೇಲೆ ಮಾಡಿದ್ದಾರೆ. ಇದ್ರ ಹಿಂದೆ ಯಾರ ಕೈವಾಡಿದೆ ಅನ್ನೋದಂತೂ ಕೂಡ ಇದು ಬಯಲಿಗೆ ಬರಬೇಕು. ಒಂದು, ಯಾರು ಕತ್ತರಿಸಿದ್ದಾರೆ ಹಸುಗಳ ರುಂಡವನ್ನು, ಅದು ಅವರಿಗೆ ಶಿಕ್ಷೆಯನ್ನು ಒಳಪಡಿಸಬೇಕು. ಬಳ್ಳಾರಿಯಲ್ಲಿರುವಂಥ ಕಸಾಯಿಖಾನೆಗಳು ಬಂದಾಗಬೇಕು. ಎಲ್ಲೆಲ್ಲಿ 10 ನಂಬರ್ ಅಂತಂತೇಳಿ ಏನು ದನದ ಮಾಂಸವನ್ನು ತೂಗಾಕಿ ತಿಂತಾ ಇದ್ದಾರೆ, ಅದನ್ನೆಲ್ಲವೂ ಕೂಡ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ತಕ್ಷಣ ಅದ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಇಷ್ಟನ್ನು ನಾವು ವಿಚಾರವನ್ನು ಹೇಳ್ತಾ ಇದ್ದೀವಿ. ಇದ್ರ ಹಿಂದೆ ಕೂಡ ಅನೇಕ ಬಕ್ರೀದಿನ ಹಬ್ಬ ಅಂತ ಹೆಸರಿಟ್ಟುಕೊಂಡು ಸುಮಾರು ಬಳ್ಳಾರಿ ನಗರ ಮತ್ತು ಗ್ರಾಮಾಂತರದಲ್ಲಿ ನಿಮಗೆಲ್ಲರೂ ಗೊತ್ತಿರಲಿ 500ಕ್ಕೂ ಹೆಚ್ಚು ಹಸುಗಳ ಹತ್ಯೆ, ಕಸಾಯಿಖಾನೆಗೆ ಹತ್ಯೆಯನ್ನು ಮಾಡಲಾಗಿದೆ. ಇದ್ರ ಕಡೆ ಇಲಾಖೆಗಳು, ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ. ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಯಾರು ಹೋರಾಟಕ್ಕೆ ನಿಲ್ತಾರೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ನ್ಯಾಯ ಇದು? ಅದಕ್ಕೆ ಇದನ್ನು ಇನ್ನೊಂದು 2-3 ದಿನದಲ್ಲಿ ಅವರು ಯಾರು ಹಸುಗಳನ್ನು ಕತ್ತರಿಸಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಶಿಕ್ಷೆಯನ್ನು ಒಳಪಡಿಸದಿದ್ದರೆ ನಾವು ಕೂಡ ಮುಂದಿನ ಹೋರಾಟವನ್ನು, ರೂಪುರೇಷೆಗಳನ್ನು, ಮುಂದಿನ ನಿರ್ಣಯವನ್ನು ನಾವು ಮಾಡೋರಿದ್ದೀವಿ. ಅದಕ್ಕೆ ವಿತ್ತು ಸಾಕ್ಷಿ ಸಮೇತ ಎಲ್ಲೆಲ್ಲಿ ನಡೀತಾ ಇದೆ ಅಂತಂತೇಳಿ ಫೋಟೋಗಳು, ವಿಡಿಯೋಗಳನ್ನು ಎಲ್ಲ ಕಡೆ ಇಲಾಖೆಯವರು ಕೊಟ್ಟಿದ್ದೀವಿ. ಆದರೆ ಅವರೇನು ಹೇಳ್ತಾರೆ, ಪೊಲೀಸ್ ಇಲಾಖೆಗಳಿದ್ರೆ ಇದು ಜಿಲ್ಲಾಡಳಿತ ಹೇಳ್ತಾರೆ, ಜಿಲ್ಲಾಡಳಿತ ಹೇಳಿದ್ರೆ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿನಿತ್ಯ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಪ್ರತಿನಿತ್ಯ ಸಂಘರ್ಷ ಮಾಡ್ತಾ ಇದ್ದಾರೆ. ಈ ರೀತಿ ಗೊಂದಲ ಮಾಡಬೇಡ್ರಿ ಮಹಾನಗರ ಪಾಲಿಕೆಯಿಂದ ಅಂತಂತೇಳಿ. ಅವರು ಮೊನ್ನೆ ಅನೇಕ ಸಭೆಗಳಲ್ಲಿ ಕಮಿಷನರ್ ಜೊತೆಗೆ ಅವರು ಸಂಘರ್ಷಕ್ಕೆ ಇಳಿದಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಯಾವ ಕಡೆ ಕಾನೂನು ಸುವ್ಯವಸ್ಥೆ ಬಳ್ಳಾರಿಯಲ್ಲಿ ಹದಗೆಡ್ತಾ ಇದೆ, ಯಾವ ದಾರಿಗೆ ದಿಕ್ಕು ತಪ್ತಾ ಇದೆ ಅನ್ನುವಂಥದ್ದನ್ನು ಸಾರ್ವಜನಿಕರು ನೋಡ್ತಾ ಇದ್ದಾರೆ ಇದ್ರ ಕಡೆ. ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದನ್ನು ಪೂರ್ತಿ ನಿರಂತರ, ಇದು ಒಂದು ಹಂತಕ್ಕೆ ಯಾರು ಹಸುಗಳನ್ನು ಕಡಿದಿರುವಂಥವ್ರನ್ನ ಪ್ರಾಮಾಣಿಕವಾಗಿ ಇಲಾಖೆಯವರು ಹಿಡದೇ ಇದ್ದರೆ ಮುಂದಿನ ಹೋರಾಟವನ್ನು
ನಾವು ಮುಂದಡಿಸ್ತೀವಿ ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.